ಸೊ ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ 5G ಇಂಟರ್ನೆಟ್ ಬಗ್ಗೆ ಹೇಳ್ಕೊಟ್ಟಿದ್ದೆ, ಲಾಂಚ್ ಆಗಿದೆ ಅಂದ್ಬಿಟ್ಟು. ಸೊ ಅದರಲ್ಲಿ ಸುಮಾರು ಕಮೆಂಟ್ಸ್ಗಳು ಬರ್ತಾ ಇದೆ, ಲೈಕ್ ನೀವು ಸಿಮ್ ತಗೋಬೇಕು ಅಂತ ಹೇಳಿದ್ರೆ, ಬಟ್ ಆದರೆ ಸಿಮ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಅದಕ್ಕಾಗಿ ಅದು ರಾಂಗ್ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಬಟ್ ಎಸ್, ಯಾಕಂದರೆ ಇವಾಗ ಆ್ಯಸ್ ಆಫ್ ನೌ ಏರ್ಟೆಲ್ ಮಾತ್ರ ಏನಿದೆ ಅನೌನ್ಸ್ ಮಾಡಲಾಗಿದೆ, ವಿಚ್ ಇಸ್ ಲೈಕ್ ನೀವು 5G ಸಿಮ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ, ಅದರಲ್ಲೇ ಅದು ಅಪ್ಗ್ರೇಡ್ ಆಗುತ್ತೆ ಏರ್ಟೆಲ್ ನೆಟ್ವರ್ಕಲ್ಲಿ. ಬಟ್ ಜಿಯೋ ಇನ್ನೂ ಕ್ಲಿಯರಿಟಿ ಆಗಿಲ್ಲ, ಯಾಕಂದರೆ ಜಿಯೋ ಸ್ಟ್ಯಾಂಡ್ ಅಲೋನ್ ನೆಟ್ವರ್ಕ್ ಆಗಿರೋದ್ರಿಂದ. ಸೊ ಅದರಲ್ಲಿ 5G ಸಿಮ್ ತಗೋಬೇಕಾ ಬೇಡವಾ ಅನ್ನೋದು ಇನ್ನೂ ಖಂಡಿತವಾಗ್ಲೂ ಅದು ಡಿಕ್ಲೇರ್ ಮಾಡಿಲ್ಲ. ಬಟ್ ಇವಾಗ ಅದು ಕೂಡ ಬೇಟಾ ಟೆಸ್ಟಿಂಗ್ನ ಮಾಡ್ತಾ ಇದೆ, ಸುಮಾರು ನಾರ್ತ್ ಇಂಡಿಯಾದಲ್ಲಿ ಆಲ್ರೆಡಿ 2-3 ಸ್ಟೇಟ್ಗಳಲ್ಲಿ ಲೈಕ್ ಮೇನ್ ಸಿಟಿಗಳಲ್ಲಿ ಬೇಟಾ ಟೆಸ್ಟಿಂಗ್ ಮಾಡ್ತಾ ಇದೆ ಜಿಯೋ. ಆ್ಯಂಡ್ ಏರ್ಟೆಲ್ ಕೂಡ ಅದನ್ನ ಬೇಟಾ ಟೆಸ್ಟಿಂಗ್ನ ಸ್ಟಾರ್ಟ್ ಮಾಡಿದೆ. ಬಟ್ ಆದರೆ ಏರ್ಟೆಲ್ ಅನೌನ್ಸ್ ಮಾಡಿದೆ, ವಿಚ್ ಈಸ್ ಲೈಕ್ ಸಿಮ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮಗೆ 5G ಸಿಮ್ಮು. ಅದೇ 4G ಸಿಮ್ ಏನಿದೆ ಅದರಲ್ಲಿ ನಿಮಗೆ ಅಪ್ಗ್ರೇಡಬಲ್ ಆಗಿ ನೆಟ್ವರ್ಕ್ ಸಿಗುತ್ತೆ. ಬಟ್ ನಿಮಗೆ ಸೆಟ್ಟಿಂಗ್ಸಲ್ಲಿ ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ಸ್ ಮಾಡಬೇಕಾಗಿರುತ್ತೆ. ಏನಲ್ಲಿ 4G ಆಟೋ ಅಂತ ಇರುತ್ತೆ, ಅಲ್ಲಿ ನಿಮಗೆ 5G ಆಟೋ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಬಟ್ ಆದರೆ ಒಂದು ಕಂಡೀಷನ್ ಇದು ಅಂದರೆ ನಿಮಗೆ 5G ಸಿಮ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಬಟ್ ಆದರೆ ನಿಮಗೆ 5Gಗೆ ಸಪೋರ್ಟ್ ಮಾಡುವಂಥ ಫೋನ್ ಇರಲೇಬೇಕು, ಅಂದರೆ ನಿಮಗೆ 5G ಫೋನ್ ಇರಲೇಬೇಕು. ಸೊ ಅದರಲ್ಲಿ 5G ಫೋನ್ ಆಪ್ಷನ್ ಇದ್ದರೆ ಮಾತ್ರ ಅವರು ಸೆಟ್ಟಿಂಗಲ್ಲಿ ಆನ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನೀವು 5G ಫೋನ್ನ ತೊಗೋಬೇಕಾಗುತ್ತೆ. ಅದರ್ವೈಸ್ ಏರ್ಟೆಲ್ ನೆಟ್ವರ್ಕ್ ಯಾರ್ಯಾರು ಯೂಸ್ ಮಾಡ್ತಾ ಇರೋ ಅವರು ಹೊಸ ಸಿಮ್ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ ಗೈಸ್. ಓಕೆ, ಸೊ ಹವೆವರ್ ಜಿಯೋ ಕಡೆಯಿಂದ ಇನ್ನೂ ಯಾವುದೇ ಕ್ಲಿಯರಿಟಿ ಆಗಿಲ್ಲ, ಲೈಕ್ ಅದೇ ಹಳೆ ಸಿಮ್ಮಲ್ಲಿ ಅಪ್ಗ್ರೇಡ್ ಆಗುತ್ತಾ ಅಥವಾ ಹೊಸ ಸಿಮ್ ತೊಗೋಬೇಕನ್ನೋದಿನ್ನು ಯಾವುದೋ ಅಪ್ಡೇಟ್ ಬಂದಿಲ್ಲ ಅದಕ್ಕೆ. ಸೊ ಆ್ಯಸ್ ಆಫ್ ನಾವು ಇವಾಗ ಬಂದಿಲ್ಲ, ಇವತ್ತಿನವರೆಗೂ ನಾನೇನು ಇವಾಗ ವಿಡಿಯೋ ಮಾಡ್ತೀನಿ ಇವಾಗ ಬಂದಿಲ್ಲ. ಬಟ್ ಮುಂದೆ ಯಾವ ರೀತಿಯ ಒಂದು ಅಪ್ಡೇಟ್ ಬಂದರೆ ನಿಮಗೆ ತಕ್ಷಣ ನಾನು ಅಪ್ಡೇಟ್ನ ಕೊಡ್ತೀನಿ ಗೈಸ್. ಓಕೆ, ಸೊ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರು, ಲೈಕ್ ಅದ್ರ ಬಗ್ಗೆ ಸಿಮ್ಮು ಹೇಳಿರೋದು ರಾಂಗು ಅಂದ್ಬಿಟ್ಟು. ಎಸ್, ಆವಾಗ ನಾನು ವಿಡಿಯೋ ಮಾಡಿದಾಗ ಅದು ಯಾವುದೇ ಏರ್ಟೆಲ್ಲೂ ಕೂಡ ಇನ್ನೂ ಅನೌನ್ಸ್ ಮಾಡಿರಲಿಲ್ಲ, ಲೈಕ್ ಅದನ್ನು ಸ್ಟ್ಯಾಂಡ್ ಅಲೋನ್ ಆಗಿತ್ತಾ ಅಥವಾ ಇಲ್ಲ ಅನ್ನೋದ್ಬಿಟ್ಟು. ಸೊ ಸಿಮ್ ತೊಗೋಬೇಕಾ ಬೇಡವಾ ಅನ್ನೋದು ಕ್ಲಿಯರ್ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಸೋರ್ಸ್ಗಳ ಮುಖಾಂತರ ನೋಡಬೇಕಾದ್ರೆ ನೀವು ಖಂಡಿತವಾಗ್ಲೂ ಸಿಮ್ಸ್ ತೊಗೊಳ್ಳೇಬೇಕಾಗಿತ್ತು. ಲಾಸ್ಟಲ್ಲಿ ನೋಡಿದ್ರೆ ನೀವು 4G ಸಿಮ್ಗೆ ಶಿಫ್ಟ್ ಮಾಡಲಿಲ್ವಾ? ಸೊ ಅದೇ ರೀತಿಯಾಗಿ ಇದರಲ್ಲೂ ಇತ್ತು. ಬಟ್ ಆದರೆ ಇವಾಗ ಏರ್ಟೆಲ್ ಹೇಳೋ ಪ್ರಕಾರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದೆ. ದಟ್ಸ್ ಓಕೆ, ದಟ್ಸ್ ಅ ಗುಡ್ ಥಿಂಗ್ ಅಲ್ವಾ? ಸೊ ಅದ್ರ ಜೊತೆಗೆ ಇನ್ನು ಜಿಯೋದು ಸ್ಟ್ಯಾಂಡ್ ಅಲೋನ್ ನೆಟ್ವರ್ಕ್ ಆಗಿದೆ. ನನ್ನ ಪ್ರಕಾರ 5G ಸಿಮ್ ಬಂದೇ ಬರುತ್ತೆ ಅಂತ ಅನ್ಕೊಂತೀನಿ, ಸ್ಟ್ಯಾಂಡ್ ಅಲೋನ್ ನೆಟ್ವರ್ಕ್ ಆಗಿರೋದ್ರಿಂದ. ಸೊ ಒಂದು ವೇಳೆ ಇದರಲ್ಲಿ ಅಪ್ಗ್ರೇಡ್ ಆದರೆ ಇನ್ನೂ ಒಳ್ಳೆಯದು. ಬಟ್ ಆದರೆ 5G ಸೆಟ್ ನಿಮಗೆ ಬೇಕಾಗುತ್ತೆ ಗೈಸ್. ಓಕೆ, ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿ ಹಿಡಿದಾರಲ್ಲ ಚಾನಲ್ ಮತ್ತೆ ಯೂಟ್ಯೂಬ್ ಟೇಕ್ ಕೇರ್, ಬಾಯ್.